ತಾತನವರ ಆರಾಧನಾ ಮಹೋತ್ಸವ ದ್ಯಾವಪ್ಪ ಗುಡಿಯಲ್ಲಿ ವಿಜೃಂಭಣೆಯಿಂದ ಭಕ್ತಿಪೂರ್ವಕವಾಗಿ ಆಚರಿಸಲಾಯಿತು. ಈ ದ್ಯಾವಪ್ಪ ತಾತಯ್ಯನವರ ಗುಡಿಯಲ್ಲಿ ಸೋಮವಾರದಿಂದ ಶನಿವಾರದವರೆಗೂ ಭಕ್ತಿಯ ಝೇಂಕಾರ ಮೊಳಗಲಿದೆ. ಸೋಮವಾರ ಮಧ್ಯಾಹ್ನ ಹಾಲುಟ್ಲು ಮತ್ತು ಕಾಯಿ ಉಟ್ಲು ಪರಿಷೆ ನಡೆಯಿತು. ಪ್ರತಿ ವರ್ಷ ಯುಗಾದಿ ಆದಮೇಲೆ ಆರಂಭವಾಗುವ ದ್ಯಾವಪ್ಪ ತಾತಯ್ಯನ ಆರಾಧನಾ ಮಹೋತ್ಸವ ಈ ವರ್ಷವೂ ಆರಂಭವಾಗಿದ್ದು, ಜಿಲ್ಲೆಯ ನಾನಾ ಕಡೆಗಳಿಂದ ಆಗಮಿಸಿದ ಭಕ್ತರು ದ್ಯಾವಪ್ಪ ತಾತನ ಸಮಾಧಿಗೆ ಹಾಲು ತುಪ್ಪದ ನೈವೇದ್ಯ ಅರ್ಪಿಸಿದರು. ಚಿಕ್ಕಂದಿನಿಂದಲೂ ದನಕರಗಳನ್ನು ಮೇಯಿಸುತ್ತಾ ಅವುಗಳೊಂದಿಗೆ ಅವಿನಾಭಾವ ಸಂಬಂಧ ಬೆಳೆಸಿಕೊಂಡ ಕೋಟಹಳ್ಳಿಯ ಚಿಕ್ಕ ದ್ಯಾವಪ್ಪ ಯಾವುದೇ ಪಶು ವೈದ್ಯಗಿಂತಲೂ ಕಡಿಮೆ ಇಲ್ಲದಂತೆ ಪಶು ಚಿಕಿತ್ಸರಾಗಿ ಬೆಳೆದರು. ಅವರು ಯಾವುದೇ ರಾಸುವಿನ ಬೆನ್ನು ಮೇಲೆ ಕೈ ಸವರಿದರೂ ಸಾಕು, ಆ ರಾಸುವಿನ ರೋಗ ಮಾಯವಾಗುತ್ತಿತ್ತು ಎಂಬ ಮಾತಿದೆ. ಕೇವಲ ನಾಲ್ಕಾಣೆ ಮಾತ್ರ ಪಡೆದು ರೋಗಗಳನ್ನು ವಾಸಿ ಮಾಡುತ್ತಿದ್ದ ದ್ಯಾವಪ್ಪ ತನ್ನ ಗೋ ಸೇವೆಯಿಂದಲೇ ಗೋಪಾಲಕ ದ್ಯಾವಪ್ಪ ತಾತನಾಗಿ ಜನರ ಮನದಲ್ಲಿ ಉಳಿದಿದ್ದಾರೆ. ನಾಲ್ಕಾಣೆಯಂತೆ ಸಂಗ್ರಹಿಸಿದ ಹಣವನ್ನು ಒಗ್ಗೂಡಿಸಿ ಗೋವುಗಳಿಗೆ ಗೋಕುಂಟೆಗಳನ್ನು ನಿರ್ಮಿಸಿದರು. ಅವರ ಆಸೆಯಂತೆ ಅವರ ನಿಧನ ನಂತರ ಅವರ ಸಮಾಧಿಯನ್ನು ನಿರ್ಮಿಸಿ ಅಲ್ಲಿ ಪೂಜಿಸಿ ಮಂತ್ರಿಸಿದ ಉಪ್ಪನ್ನು ರಾಸುಗಳಿಗೆ ನೀರಿನ ಮೂಲಕ ತಿನ್ನಿಸುತ್ತಾರೆ. ಅಲ್ಲಿ ಸಿಗುವ ಕಪ್ಪು ಕಮ್ಮಳಿ ದಾರವನ್ನು ಕಟ್ಟಿದರೂ ಸಾಕು, ಎಂತಹ ರೋಗವಾದರೂ ವಾಸಿಯಾಗುತ್ತದೆ ಎಂಬ ನಂಬಿಕೆ ಬೇರೂರಿದೆ. ತಾತನವರ ಆರಾಧನಾ ಮಹೋತ್ಸವ ಸಮಯದಲ್ಲಿ 1 ವಾರದ ಕಾಲ ನಾನಾ ಪೂಜೆ, ತಂಬಿಟ್ಟು ದೀಪೋತ್ಸವ, ನಾನಾ ಕಲಾ ತಂಡಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಮುತ್ತಿನ ಪಲ್ಲಕ್ಕಿ, ಕ್ಷೀರ ಮನರಂಜನಾ ಒಟ್ಲು ಮಹೋತ್ಸವ ನಡೆಯುತ್ತದೆ. ಪ್ರತಿದಿನ ದಾನವಾಗಿ ಬಂದ ಅಕ್ಕಿ, ಬೇಳೆ, ದವಸ, ಧಾನ್ಯ, ತರಕಾರಿಗಳಿಂದಲೇ ತಯಾರು ಮಾಡಿದ ಮುದ್ದೆ ಸಾಂಬಾರು ಊಟವನ್ನು ಆರಾಧನಾ ಮಹೋತ್ಸವ ನಡೆಯುವ ವಾರದ ಕಾಲವು ನಿತ್ಯ ಮಧ್ಯಾಹ್ನ ಸಾವಿರಾರು ಮಂದಿಗೆ ಉಣಬಡಿಸಲಾಗುತ್ತದೆ. ಆರಾಧನಾ ಮಹೋತ್ಸವದ ಅಂಗವಾಗಿ ದೇವಾಲಯದ ಆಸುಪಾಸಿನಲ್ಲಿ ಜಾತ್ರೆಯೇ ನೆರೆದಿತ್ತು. ವಿವಿಧ ಅಂಗಡಿ ಸಾಲುಗಳು, ವೇಷಧಾರಿಗಳು, ನೃತ್ಯಗಳು, ಡೋಲು, ತಮಟೆ ಜನಾಕರ್ಷಣೆ ಕಾರಣವಾಗಿತ್ತು. ಕೆಲವರು ಹಳ್ಳಿಗಳ ಗ್ರಾಮಸ್ಥರು ಪಾನಕ, ಹೆಸರುಬೇಳೆ ವಿತರಿಸಿದರು. ಛಾಯಾ ರಮೇಶ್, ಸಿಟಿವಿ ನ್ಯೂಸ್, ಶಿಡ್ಲಘಟ್ಟ.